ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋಲ್ಲಾಸಿತ ಸಂಸಾರಚ್ಛೇದಹೇತುಂ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮಬಂಧುಗಳೇ, ಮಹಾಭಾರತದಲ್ಲಿ ಒಂದು ಮಾತನ್ನು ಹಿರಿಯರು ಹೇಳ್ತಾರೆ. ಈ ಜಗತ್ತಿನಲ್ಲಿ ದೇವರು ತನ್ನ ನಿಜ ಭಕ್ತರಿಗೆ ಸಹಾಯವನ್ನು ಮಾಡಬೇಕು, ಅನುಗ್ರಹವನ್ನು ಮಾಡಬೇಕು ಅಂತ ನಿಜವಾದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿದರೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅಂತ ಕೇಳಿದರೆ, ಯಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್. ಯಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್. ಅಂದರೆ ಯಾವ ಭಕ್ತನಿಗೆ ದೇವರು ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಸಂಕಲ್ಪ ಆಗುತ್ತೋ ಆಗ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನ ಬುದ್ಧಿಯನ್ನು ಸಕಾಲದಲ್ಲಿ ಸರಿಯಾಗಿ ಪ್ರಚೋದಿಸುವಂತೆ ಅವನು ಪ್ರೇರಣೆ ಕೊಡ್ತಾನೆ. ಕಲಿಯುಗದಲ್ಲಿ ಬೇರೆ ರೀತಿ ದಕ್ಷಿಣ ದೇವರು ಬಂದು ಪ್ರತ್ಯಕ್ಷ ದರ್ಶನ ಮಾಡ್ತಾರೆ ಅಥವಾ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾರೆ ಅಂತ ತಿಳ್ಕೊಬಾರ್ದು. ನಿಮಗೆ ದೈವಾನುಗ್ರಹ ಆಗುತ್ತೆ ಅಂತ ಆದರೆ, ಆಗಬೇಕು ಅಂತ ದೇವರಿಗೆ ಇಷ್ಟ ಇದ್ದರೆ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಕಾಲಕ್ಕೆ ಯಾವ ನಿರ್ಣಯ ತೆಗೆದುಕೊಬೇಕು, ಆ ಕಾಲಕ್ಕೆ ನಾನು ಏನು ಮಾಡಬೇಕು, ಆ ಕಾಲಕ್ಕೆ ನನ್ನ ಚಿಂತನೆ ಅಥವಾ ನನ್ನ ಮಾತು, ನನ್ನ ಸ್ಥೂಲವಾದ ಕೆಲಸ ಯಾವ ರೀತಿ ಇರಬೇಕು ಎನ್ನುವುದನ್ನು ದೇವರು ಒಳಗೇ ಇದ್ದುಕೊಂಡು, ಏಕೆ ನಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಪ್ರತಿಕ್ಷಣವೂ ಕೂಡ ಆ ಭಗವಂತ ಅಂತರ್ಯಾಮಿಯಾಗಿ ಬೆಳಗ್ತಾ ಇರೋದರಿಂದ ನಮಗೆ ಕಾಲಕ್ಕೆ ತಕ್ಕಂತೆ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ದೇವರು ಪ್ರೇರಣೆ ಕೊಡ್ತಾನೆ. ಮಹಾಭಾರತದಲ್ಲಿ ನೋಡಿ, ಯುದ್ಧ ಅನಿವಾರ್ಯ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾವುದೇ ಸಂಧಾನವೂ ಕೂಡ ಸಫಲವಾಗುವುದಿಲ್ಲ. ಆಗ ಕೃಷ್ಣ ಪರಮಾತ್ಮನ ಒಂದು ಸಹಾಯವನ್ನು ಕೇಳಲಿಕ್ಕೆ ಏಕಕಾಲದಲ್ಲಿ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಹೋಗ್ತಾರೆ. ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಒಂದು ಸಂಕಲ್ಪವನ್ನು ಮಾಡಿದ್ದೇನೆ, ಯಾವುದೇ ಕಾರಣಕ್ಕೂ ಶಸ್ತ್ರವನ್ನು ಯುದ್ಧದಲ್ಲಿ ಹಿಡಿಯುವುದಿಲ್ಲ. ನಾನು ಬೇಕಾದರೆ, ಇಬ್ಬರು ಕೇಳ್ತಾರೆ, ಕೌರವರು ಕೇಳ್ತಾರೆ ನನ್ನ ಪರವಾಗಿರಪ್ಪ ಕೃಷ್ಣ, ಪಾಂಡವರು ಕೇಳ್ತಾರೆ ನನ್ನ ಪರವಾಗಿರು ಕೃಷ್ಣ ಅಂತ. ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಾವು ಯಾರಿಗೆ ಬೇಕಾದ್ರೂ ಸಹಾಯ ಮಾಡಿ, ನಮಗಿಬ್ಬರು ಒಂದೇ, ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಏನು ಇಲ್ಲ, ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ತೇನೆ. ನನ್ನ ಷರತ್ತಿದೆ, ಏನಂತ ಕೇಳಿದರೆ, ನಾನು ಯಾವ ಒಂದು ಶಸ್ತ್ರವನ್ನು ಕೈಲಿ ಹಿಡಿಯುವುದಿಲ್ಲ. ನಿಮಗೆ ಬೇಕಾದ್ರೆ ಹಿಂದಿಂದ ನಾನು ಸಾರಥಿಯಾಗಿಯೋ ಮಾರ್ಗದರ್ಶನಾಗಿಯೋ ಇರ್ತೇನೆ. ಇನ್ನೂ ಏನು ಮಾಡಬೇಕು, ಒಂದು ಕಡೆ ನಾನು ಹಿಂಗೆ ಮಾಡ್ತೇನೆ, ನಾನು ಬೇಕಾದರೆ ಒಬ್ಬರಿಗೆ ಈ ರೀತಿ ಸಹಾಯ ಮಾಡ್ತೇನೆ. ಇನ್ನೊಂದೇನು ಮಾಡಬೇಕು, ಇಬ್ಬರು ಬಂದಿದ್ದೀರಿ, ಈಗ ಇಬ್ಬರಿಗೂ ನ್ಯಾಯ ಕೊಡಬೇಕು. ಇನ್ನೊಂದೇನಂತ ಕೇಳಿದರೆ, ಒಂದು ಅಪಾರವಾದ ಸೇನೆ ಇದೆ, ಒಂದು ಕಡೆ ನಾನು ನನ್ನ ಅಪಾರವಾದ ಸೇನೆಯನ್ನು ಕೊಟ್ಬಿಡ್ತೇನೆ, ನಿಮ್ಮ ಒಬ್ಬರಿಗೆ ಯಾರು ಬೇಕೋ ತಗೊಳ್ಳಿ, ಮತ್ತೊಂದು ಕಡೆ ನಾನು ಇರ್ತೇನೆ, ಅದು ನಾನು ಮಾತ್ರ ಯುದ್ಧ ಮಾಡೋದಿಲ್ಲ. ಆಗ ದುರ್ಯೋಧನ ಯೋಚನೆ ಮಾಡ್ತಾನೆ, ನೀನೊಬ್ಬನೇ, ನೀನು ಮೊದಲೇ ಯುದ್ಧ ಮಾಡೋದಿಲ್ಲ ಅಂತ ಯೋಚನೆ ಹೇಳ್ತಾ ಇದ್ದೀಯ, ಹಾಗಾದ್ರೆ ಬೇಡಪ್ಪ, ನಿನ್ನ ಸೇನೆಯನ್ನು ಕೊಡು ಸಾಕು, ನಾವು ಅದನ್ನ ಇಟ್ಕೊಂಡು ನಾವು ಯುದ್ಧ ಮಾಡ್ತೇವೆ ಅಂತ. ಆದರೆ ಅರ್ಜುನ, ನಿನ್ನ ಅನುಗ್ರಹ ಇದ್ರೆ ಸಾಕಪ್ಪ, ಯುದ್ಧ ಮಾಡದಿದ್ರೂ ಪರವಾಗಿಲ್ಲ, ನಮ್ಮೊಟ್ಟಿಗಿರು ಅಂತ ಅರ್ಜುನ ಕೃಷ್ಣನನ್ನೇ ಕೇಳ್ಕೊಳ್ತಾನೆ. ಅಂದರೆ ಇದನ್ನೇ ಹೇಳಿ ಮಹಾಭಾರತ ಉಲ್ಲೇಖ ಮಾಡ್ತಾ ಇದ್ದಾರೆ, ಎಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್. ನಿನಗೆ ದೇವರು ಅನುಗ್ರಹ ಮಾಡಬೇಕು ಅಂತ ಏನೋ ದೇವರಿಗೆ ಮನಸ್ಸು ಬಂತು ಅಂದರೆ ಏನು ಮಾಡ್ತಾನೆ, ಸಕಾಲದಲ್ಲಿ ಒಳ್ಳೆಯ ಬುದ್ಧಿ ಕೊಡ್ತಾನೆ. ಈ ಕೆಲಸ ಮಾಡಬೇಡಪ್ಪ, ಇದು ಮಾಡಿದರೆ ಪೂರ್ತಿ ಕೆಟ್ಟು ಹೋಗ್ತೀನಿ ನೀನು, ಈ ಅಭ್ಯಾಸ ಬೆಳೆಸ್ಕೊಬೇಡ, ಇದನ್ನು ಬೆಳೆಸ್ಕೊಂಡ್ರೆ ಹಾಳಾಗಿ ಹೋಗ್ತೀನಿ ನೀನು, ಈ ರೀತಿ ಪುಂಡ್ರ ಸಹವಾಸ ಮಾಡಬೇಡ.
ಆ ಟೈಮಿಗೆ ಸರಿಯಾಗಿ ಬುದ್ಧಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಬುದ್ಧಿಯನ್ನು ಪ್ರಚೋದಿಸ್ತಕ್ಕಂತಹ ಗಾಯತ್ರಿ ಮಂತ್ರಕ್ಕೆ ನಮ್ಮ ಹಿರಿಯರು ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಲ್ಲದಕ್ಕೂ ಮೂಲ, ಲೌಕಿಕ ಉನ್ನತಿಗೆ, ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ಮೂಲ ಯಾವುದು ಅಂತಕ್ಕೆ ನಮ್ಮ ಬುದ್ಧಿ. ಬುದ್ಧಿ ಒಂದು ಸರಿ ಇದ್ದರೆ ಮನುಷ್ಯ ಚೆನ್ನಾಗಿರ್ತಾನೆ. ಬುದ್ಧಿ ಒಂದು ಕೆಟ್ಟೋತು ಅಂದರೆ ಸಕಲ ಐಶ್ವರ್ಯಗಳು ಮನೆ ಬಾಗಿಲು ಇದ್ದರೂ ಕೂಡ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಯಾವುದೂ ಇರುವುದಿಲ್ಲ. ಎಲ್ಲವೂ ನಿರ್ಣೀತವಾಗ್ತಕ್ಕಂಥದ್ದು, ನಿರ್ಧಾರ ಆಗ್ತಕ್ಕಂಥದ್ದು ಮನುಷ್ಯನ ಬುದ್ಧಿಯಿಂದಲೇ. ಆದ್ದರಿಂದ ಆ ಬುದ್ಧಿ ಎಲ್ಲ ಕಾಲದಲ್ಲೂ ಮನುಷ್ಯನಿಗೆ ಸನ್ಮಾರ್ಗದಲ್ಲಿ ಪ್ರೇರಿತವಾಗಬೇಕು. ಒಂದು ಮನುಷ್ಯನ ಒಂದು ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬುದ್ಧಿ ಸನ್ಮಾರ್ಗದಲ್ಲೇ ಪ್ರೇರಿತವಾದರೆ, ಪ್ರಾಮಾಣಿಕವಾಗಿ ದುಡಿಯುವುದು, ಸತ್ಯವನ್ನೇ ಎತ್ತಿ ಹೇಳುವುದು, ಎಲ್ಲರನ್ನೂ ತನ್ನಂತೆಯೇ ಭಾವಿಸಿಕೊಂಡು ಸಮಾಜದಲ್ಲಿ ಒಟ್ಟಾಗಿ ಇರುವುದು, ಯಾರಿಗೂ ಮೋಸ ಮಾಡದೇ ಇರುವುದು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಯೇನ ವಾಚ ಮನಸ ತನ್ನ ಜೀವನವನ್ನು ರೂಪಿಸಿಕೊಳ್ಳುವುದು, ಎಂಥ ಸಂದರ್ಭ ಬಂದರೂ ಕೂಡ ಧರ್ಮ ಮಾರ್ಗವನ್ನು, ನ್ಯಾಯ ಮಾರ್ಗವನ್ನು ಬಿಡದೇ ಇರುವುದು, ಹೀಗೆ ಈ ರೀತಿ ಪ್ರತಿಯೊಬ್ಬ ಮನುಷ್ಯನು ಇದ್ದ ಅಂದ್ಕೊಳ್ಳಿ, ಆಗ ಎಷ್ಟು ಸುಂದರವಾಗಿರ್ತದೆ ಸಮಾಜ. ಸಮಾಜದಲ್ಲಿ ದ್ವೇಷ ಇರುವುದಿಲ್ಲ, ಸಮಾಜದಲ್ಲಿ ಸಂಘರ್ಷ ಇರುವುದಿಲ್ಲ, ಸಮಾಜದಲ್ಲಿ ಅಸೂಹೆ ಇರುವುದಿಲ್ಲ, ಸಮಾಜದಲ್ಲಿ ಒಬ್ಬರನ್ನ ಪರಸ್ಪರ ನಿಂದನೆ ಮಾಡ್ಕೊಳ್ತಕ್ಕಂಥ ಕಚ್ಚಾಟ ಪ್ರವೃತ್ತಿ ಇರುವುದಿಲ್ಲ. ಅಂದರೆ ಮನುಷ್ಯರೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದ, ಆ ಶಾಂತಿ, ಸಮಾಧಾನದಿಂದ ಬದುಕಬೇಕು ಅಂತಾದರೆ, ಮಾನವ ಜನ್ಮ ಸಾರ್ಥಕ ಆಗಬೇಕು ಅಂತಾದರೆ ಸಮಾಜದಲ್ಲಿ ಎಲ್ಲ ಮನುಷ್ಯರ ಬುದ್ಧಿ ಸದಾ ಸನ್ಮಾರ್ಗದಲ್ಲಿ ಇರಬೇಕು. ಸನ್ಮಾರ್ಗದಲ್ಲಿ ಬುದ್ಧಿ ಪ್ರಚೋದನೆಗೊಳ್ತಾ ಇರಬೇಕು. ಆದ್ದರಿಂದ ನಮ್ಮ ಹಿರಿಯರು ಪ್ರತಿನಿತ್ಯವೂ ಕೂಡ ಈ ಒಂದು ಗಾಯತ್ರಿ ಉಪಾಸನೆಯನ್ನು ಹೇಳಿದೆ. ಗಾಯಂತಂ ತ್ರಾಯತೆ. ಯಾರು ಉಪಾಸನೆ ಮಾಡುವವರನ್ನು ಸಕಲ ವಿಧವಾಗಿರ್ತಕ್ಕಂಥ ಸಂಕಷ್ಟಗಳಿಂದ ಸಂರಕ್ಷಣೆ ಮಾಡತಕ್ಕಂಥದ್ದು ಗಾಯತ್ರಿ ಮಂತ್ರ ಅಂತ ಹೇಳಿದ್ದಾರೆ. ಆದ್ದರಿಂದ ಗಾಯತ್ರಿ ಮಂತ್ರಕ್ಕೆ ಅಷ್ಟೊಂದು ಮಹತ್ವವಿದೆ. ಯಾಕೆ ಅಂತ ಕೇಳಿದರೆ, ಇದು ಬ್ರಹ್ಮಾಂಡದ ಆ ಬೆಳಕಾಗಿರತಕ್ಕಂತಹ ಪರಮಾತ್ಮನನ್ನು, ಪಿಂಡಾಂಡವನ್ನು ಬೆಳಗ್ತಾ ಇರತಕ್ಕಂತಹ ಆ ಒಂದು ಅಂತರ್ಯಾಮಿಯಾಗಿರತಕ್ಕಂಥ ಪುರುಷನನ್ನು ಏಕಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಮಂತ್ರ ಆಗಿದೆ. ನಮ್ಮೊಳಗೆ ಇರತಕ್ಕಂತಹ ನಮ್ಮ ಬುದ್ಧಿಯನ್ನು ಬೆಳಗ್ತಕ್ಕಂತಹ ಪರಮಾತ್ಮನನ್ನು ಸದಾ ಸನ್ಮಾರ್ಗದಲ್ಲಿ ನನ್ನ ಬುದ್ಧಿಯನ್ನು ಬೆಳಗು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದ್ರ ಮೂಲಕ ಇಡೀ ಒಂದು ಲೋಕದ ಶಾಂತಿ, ಸುಖ, ನೆಮ್ಮದಿಗೆ ಕಾರಣೀಭೂತವಾಗಿರತಕ್ಕಂತಹ ಆ ಒಂದು ಚಿತ್ತಶುದ್ಧಿಯನ್ನು ಪಡ್ಕೊಳ್ಳಲಿಕ್ಕೆ ನಮ್ಮ ಹಿರಿಯರು ವಿಧಿಸಿರತಕ್ಕಂತಹ ಒಂದು ಮಹಾಮಂತ್ರ ಆಗಿದೆ. ಅದನ್ನು ಸಮಾಜದಲ್ಲಿ ಎಷ್ಟು ಅನುಷ್ಠಾನ ಇಟ್ಕೊಳ್ತೀವೋ ಅಷ್ಟು ಸಮಾಜ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದರೆ, ಸಮಾಜ ಎಲ್ಲಿಂದ ಆಗುತ್ತೆ? ವ್ಯಕ್ತಿಯಿಂದ ಮನೆ, ಮನೆಗಳಿಂದ ಕುಟುಂಬ, ಕುಟುಂಬದಿಂದ ಸಮಾಜ. ಆದ್ದರಿಂದ ಒಬ್ಬ ವ್ಯಕ್ತಿ ಸರಿಯಾದ ಅಂತಂದರೆ ಆ ಮನೆಯಲ್ಲಿ ಒಂದು ಭಾಗ ಸರಿಯಾಯಿತು. 4 ವ್ಯಕ್ತಿಗಳು, 5 ವ್ಯಕ್ತಿಗಳು, 6 ವ್ಯಕ್ತಿಗಳು ಸರಿಯಾಯಿತು ಅಂತಂದರೆ ಒಂದು ಮನೆ ಚೆನ್ನಾಯಿತು ಅಂತ ಲೆಕ್ಕ. ಆ ರೀತಿ 10 ಮನೆ 20 ಮನೆ ಚೆನ್ನಾಯಿತು, ಒಂದು ದಯಾದಿಗಳು ಅಂತ ಹೇಳಿ ಒಂದು ಕುಟುಂಬ ಚೆನ್ನಾಗಾಯಿತು ಅಂತ. ಆ ರೀತಿ 4-5 ಕುಟುಂಬ ಆದರೆ ಒಂದು ಊರು ಚೆನ್ನಾಗಾಯಿತು ಅಂತ. ಹೀಗೆ ಆ ವ್ಯಕ್ತಿಗಳಿಂದ ಮನೆ, ಮನೆಗಳಿಂದ ಕುಟುಂಬ, ಕುಟುಂಬದಿಂದ ಸಮಾಜ. ಆದ್ದರಿಂದ ಪ್ರತಿಯೊಬ್ಬರ ಬುದ್ಧಿಯೂ ಕೂಡ ಸನ್ಮಾರ್ಗದಲ್ಲಿ ಪ್ರೇರಿತವಾದರೆ ಆಗ ಸಮಾಜ ಚೆನ್ನಾಗಿರುತ್ತೆ, ಲೋಕ ಚೆನ್ನಾಗಿರುತ್ತೆ, ಎಲ್ಲರ ಪ್ರೀತಿ, ಪ್ರೇಮ, ವಿಶ್ವಾಸ ಬೆಳೀತದೆ, ಪರಸ್ಪರ ನಂಬಿಕೆ, ಆ ಸಮಾಜದಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತೆ. ಇದು ಸಮಾಜದಲ್ಲಿ ಆಗಬೇಕು ಅಂತಾದರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು, ಬುದ್ಧಿ ಚೆನ್ನಾಗಿರಬೇಕು. ಅಂತಹ ಬುದ್ಧಿಯನ್ನು ಪ್ರಚೋದಿಸ್ತಕ್ಕಂತಹ ಗಾಯತ್ರಿ ಮಂತ್ರವನ್ನು ನೀವೆಲ್ಲರೂ ಕೂಡ ಇವತ್ತು ಪೀಠಾರೋಹಣ ಆಗಿರತಕ್ಕಂಥ ದಿವಸ ನೀವು ವಿಶೇಷವಾಗಿ ಸದ್ಗುರು ಸೇವಾ ಸಮಿತಿಯವರು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೋಟಿ ಗಾಯತ್ರಿ ಜಪವನ್ನು ಮಾಡಿ ಇವತ್ತು ಅದರ ಪುರಶ್ಚರಣೆಯ ಅಂಗವಾಗಿ ಅದರ ಸಾಂಗತ ಹೋಮವನ್ನು ಇಟ್ಕೊಂಡಿದ್ದೀರಿ. ಗಾಯತ್ರಿ ಎನ್ನುವುದು ಮೊದಲೇ ಹೇಳಿದಂತೆ ನಾವು ಗಾಯತ್ರಿ ಮಂತ್ರವನ್ನು ಮಾಡಿ ದುಡ್ಡು ಕೇಳ್ತಾ ಇಲ್ಲ. ಗಾಯತ್ರಿ ಮಂತ್ರ ಯಾವುದೇ ಒಂದು ಲೌಕಿಕವಾಗಿರ್ತಕ್ಕಂಥ ಕಾಮನೆಗಳನ್ನು ನಾವು ದೇವರನ್ನು ಪ್ರಾರ್ಥನೆ ಮಾಡುವುದಿಲ್ಲ. ಗಾಯತ್ರಿ ಮಂತ್ರಕ್ಕೆ ಯಾಕಷ್ಟು ಮಹತ್ವ ಅಂತ ಕೇಳಿದರೆ, ಇದು ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಮಂತ್ರವಾಗಿದೆ. ನಮ್ಮೆಲ್ಲರ ಬುದ್ಧಿಯನ್ನು ಅಂತ ಹೇಳ್ತಾ ಇದ್ದೇವೆ. ಯಾರು ನೋಡಿ, ನಾನು ಜಪ ಮಾಡಿ ನನ್ನ ಬುದ್ಧಿಯನ್ನು ಅಂತ ಕೇಳಲಿಲ್ಲ. ಅಲ್ಲಿ ದಿಯೋ ಯೋನಃ, ಅಲ್ಲಿ ಬಹುವಚನ ಇದೆ. ಮಾಡುವಾಗಲೇ ನಮ್ಮೆಲ್ಲರ ಬುದ್ಧಿಯನ್ನು ಸದಾ ಸನ್ಮಾರ್ಗದಲ್ಲಿ ಪ್ರಚೋದನೆಗೊಳ್ಳುವಂತೆ ನೀನು ಅನುಗ್ರಹಿಸು. ನಮ್ಮೆಲ್ಲರ ಬುದ್ಧಿಯನ್ನು, ನಮ್ಮೆಲ್ಲರ ಅಂದರೆ ನೀವು ಎಷ್ಟು ವಿಶಾಲವಾಗಿ ತೆಗೆದುಕೊಂಡ್ರೆ ಅಷ್ಟು ವಿಶಾಲವಾಗುತ್ತೆ.
ಈ ನೀವೊಬ್ಬರೇ ಅಂತ ಹಾಗೆ ಹೇಳಿ ನಮ್ಮೆಲ್ಲರ ಅಂತ ಹೇಳಿದ್ರಿಂದ ಒಬ್ಬರಂತೂ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಯ ಪಕ್ಷ ಏನು ಮಾಡಬೇಕು? ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಇವರೆಲ್ಲ ಒಂದು ನಮ್ಮೆಲ್ಲರ ಬುದ್ಧಿ. ಇನ್ನೂ ದೊಡ್ಡ ದೊಡ್ಡ ವಿಶಾಲ ಹೃದಯ ಇದೆ ನಿಮಗೆ ಅಂತಂದರೆ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲರೂ. ಇನ್ನೂ ದೊಡ್ಡ ವಿಶಾಲ ಹೃದಯ ಇದೆ ಅಂತಾದರೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲರೂ. ಇನ್ನೂ ದೊಡ್ಡ ಇದೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸನ್ನು. ಇನ್ನೂ ದೊಡ್ಡ ಹೃದಯ ಇದ್ದರೆ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಪ್ರಪಂಚ, ಎಷ್ಟಕ್ಕೆ ಬೇಕಾದ್ರೂ ತೆಗೆದುಕೊಳ್ಳಬಹುದು. ನಮ್ಮೆಲ್ಲರ ಬುದ್ಧಿಯನ್ನು ಸದಾ ಸನ್ಮಾರ್ಗದಲ್ಲಿ ಪ್ರಚೋದಿಸು. ಯಾಕೆ ಬುದ್ಧಿಯನ್ನು ಚೆನ್ನಾಗಿ ಪ್ರಚೋದನೆ ಆದರೆ ಈ ಲೋಕದಲ್ಲಿ ಅಶಾಂತಿ ಇಲ್ಲ, ಅಸೂಹೆ ಇರುವುದಿಲ್ಲ, ದ್ವೇಷ ಇಲ್ಲ, ಸಂಘರ್ಷ ಇಲ್ಲ, ಯಾವುದೂ ಇರುವುದಿಲ್ಲ. ಆದ್ದರಿಂದ ಸತ್ಯಯುಗದಲ್ಲಿ ಈ ಥರ ಇತ್ತಂತೆ, ಕೃತಯುಗದಲ್ಲಿ ಈ ರೀತಿ ವಾತಾವರಣ ಇತ್ತು ಅಂತ ನಾವು ಕೇಳಲ್ಪಡ್ತಾ ಇದ್ದೇವೆ. ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅಷ್ಟು 3 ವರ್ಷದ ಮಗು ಥರ ಇತ್ತಂತೆ ಎಲ್ಲರ ಮನಸ್ಸು ಕೂಡ. 3 ವರ್ಷದ ಮಗು ನೋಡಿ, ಸುಳ್ಳು ಹೇಳೋದಿಲ್ಲ, ಸುಳ್ಳು ಹೇಳಕ್ಕೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. 4-5 ವರ್ಷ ಗೊತ್ತಾಗ್ಬಿಡುತ್ತೆ ಅವಕ್ಕೆ. ಹೌದಾ, ಸುಳ್ಳು ಹೇಳ್ಬೋದು, ಈ ಥರ ತಪ್ಪಿಸ್ಕೊಬೋದು. ಅದಕ್ಕೆ 3 ವರ್ಷದ ಮಗು ನೋಡಿ ಎಷ್ಟು ಪ್ಯೂರಾಗಿರುತ್ತೆ. ಪ್ಯೂರಿಟಿ ಲೆವೆಲ್ ಹೈಯೆಸ್ಟಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಅದು ಶುದ್ಧತೆಯ ಪ್ರತೀಕ. ಆ ರೀತಿ ಸಮಾಜ ಇತ್ತಂತೆ ಕೃತಯುಗದಲ್ಲಿ. ಯಾರಿಗೂ ಸುಳ್ಳು ಹೇಳಕ್ಕೆ ಗೊತ್ತೇ ಇಲ್ಲ. ಅಷ್ಟು ಪ್ರಾಮಾಣಿಕತೆ. ಒಂದು ಮಾತು ಕೊಟ್ಟರೆ ಪ್ರಾಣ ಕೊಟ್ಟರೆ ಕಾಪಾಡ್ತಾ ಇದ್ರು. ಅಷ್ಟು ಒಂದು ಒಳ್ಳೆಯ ಒಂದು ಸಮಾಜ ಇತ್ತು. ಅದು ಬರ್ತಾ ಮನುಷ್ಯ ಅರಿಷಡ್ ವರ್ಗಗಳಿಗೆ ಅಧೀನನಾಗಿ ತನ್ನ ಶುದ್ಧತೆಯನ್ನು ಕಳ್ಕೊಂಡು ಈ ಸಮಾಜದಲ್ಲಿ ಈ ರೀತಿಯ ಸಂಘರ್ಷ, ಭೇದ ಭಾವ, ಮಗದೊಂದು ಎಲ್ಲದಕ್ಕೂ ಇದು ಕಾರಣ ಆಯಿತು. ಆದರೆ ಗಾಯತ್ರಿ ಮಂತ್ರದ ಮಹತ್ವ ಏನಂತ ಕೇಳಿದರೆ, ಪ್ರತಿನಿತ್ಯವೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು. ನಮ್ಮೆಲ್ಲರ ಮನಸ್ಸನ್ನು, ನಮ್ಮೆಲ್ಲರ ಬುದ್ಧಿಯನ್ನು ಸದಾ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡು. ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು, ನಮಗೂ ಬಂದೇ ಬರ್ತದೆ. ಅಂತಹ ಒಂದು ದಿವ್ಯವಾದ ಮಂತ್ರವನ್ನು ನೀವು ಲೋಕ ಕಲ್ಯಾಣಕ್ಕಾಗಿ 1 ಕೋಟಿ ಜಪ ಮಾಡಿ ಇವತ್ತು ವಿಶೇಷವಾಗಿರತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇದಕ್ಕೆ ಅನೇಕರು ಭಕ್ತರು ಜೋಡಿಸ್ಕೊಂಡಿದ್ದಾರೆ. ಅನೇಕರನ್ನು ಇವತ್ತು ಗುರುತಿಸಿದ್ದೀರಿ. ವಿಶೇಷವಾಗಿ ಗಾಯತ್ರಿ ಮಂತ್ರ ಮಾಡ್ತಕ್ಕಂಥದ್ದು ಕರ್ತವ್ಯ ಆದರೂ ಕೂಡ ವಿಶೇಷವಾಗಿ ಅನುಷ್ಠಾನ ಇಟ್ಟುಕೊಂಡು ಇದರ ನಿಮಿತ್ತವಾಗಿ ಅನೇಕರು, ನಮ್ಮ ಶೇಷಾದ್ರಿ ಭಟ್ರು ಶಿವಮೊಗ್ಗ ಇರ್ಬೋದು, ಅಥವಾ ವಿಶ್ವೇಶ್ವರ ಭಟ್ರು ಮೈಸೂರು ಇರ್ಬೋದು, ಹೀಗೆ ಇವರೆಲ್ಲರೂ ಕೂಡ ವಿಶೇಷವಾದ ಅನುಷ್ಠಾನ ಜಪ ಮಾಡಿದ್ದಾರೆ. ಆದ್ದರಿಂದ ಸದ್ಗುರು ಸೇವಾ ಸಮಿತಿಯವರು ಇದೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿ ಇವತ್ತು ಆ ಗಾಯತ್ರಿ ಮಾತ್ರೆಯ ಪೂರ್ಣಾನುಗಕ್ಕೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಗಾಯತ್ರಿ ವೇದ ಮಾತೆ. ಆದ್ದರಿಂದ ವೇದವನ್ನು ಯಾರು ಜೀವನದಲ್ಲಿ ತಮ್ಮ ಒಂದು ವ್ರತವನ್ನಾಗಿಟ್ಟುಕೊಂಡು ಆ ವೇದ ಸಂರಕ್ಷಣೆಗಾಗಿ, ಆ ವೇದ ಮಾತೆಯ ಸೇವೆಗಾಗಿ ತಮ್ಮ ಜೀವನವನ್ನು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದ ಮುಡುಪಾಗಿಟ್ಟಿದ್ದಾರೋ ಅಂತಹ ಒಂದು ವೇದ ವಿದ್ವಾಂಸರಿಗೆ, ನಮ್ಮ ಗಣಪಾಠಿಗಳಿಗೆ, ವಿಶೇಷವಾಗಿ ಶಂಕರ ಗಣಪಾಠಿಗಳಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ಅನುಗ್ರಹವನ್ನು ಮಾಡಿದ್ದೇವೆ. ಅವರಿಂದ ನಮ್ಮ ವೇದ ಸಂರಕ್ಷಣೆಗೆ ಇನ್ನಷ್ಟು ಹೆಚ್ಚು ಸೇವೆ ಆಗಲಿ. ಯಾಕೆ ಅವ್ರು ಹೇಳಿದರು ಶ್ರದ್ಧೆ ಕಡಿಮೆ ಆಗ್ತಾ ಇದೆ. ಹೌದು, ಶ್ರದ್ಧೆ ಯಾಕೆ ಕಡಿಮೆ ಆಗ್ತಿದೆ ಅಂತ ಕೇಳಿದರೆ ಅದರ ಮಹತ್ವವನ್ನು ನಾವು ಅರಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾಗಾಲೋಟದಿಂದ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೀತಾ ಇದೆ. ಆದ್ದರಿಂದ ವಿಜ್ಞಾನ ತಂತ್ರಜ್ಞಾನ ಬೆಳೆಯುವ ಒಂದು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯ ಒಂದು ನಿಜವಾಗಿರತಕ್ಕಂಥ ಮಹತ್ವವನ್ನು, ಆ ಒಂದು ತಾತ್ವಿಕವಾದ ಅದರ ಒಂದು ವಿಶೇಷತೆಯನ್ನು ನಾವು ಯುವ ಜನಾಂಗಕ್ಕೆ ತಿಳಿಸ್ಕೊಡ್ಬೇಕಾಗಿದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ವಿಶೇಷ ಚಿಂತನೆ ಆಗಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಸಂಸ್ಕಾರ ಇವತ್ತು ತುಂಬ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಇವತ್ತು ಸಮಾಜದಲ್ಲಿ ಹೇಗಾಗಿದೆ, ನಾವು ಯಾಕೆ ಹೇಳಕ್ಕೆ ಹೋದು ಅಂತ ಕೇಳಿದರೆ, ಅಷ್ಟೊಂದು ಒಳ್ಳೊಳ್ಳೆ ಕುಟುಂಬಗಳು ಹಿಂದೆ ಇದ್ದು, ಆದರೆ ಇವತ್ತು ನೋಡೋಕ್ಕೆ ಹೋದರೆ ಮಲೆನಾಡಿನಲ್ಲಿ ಹೇಗಾಗ್ತಾ ಇದೆ ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳು ನೋಡಿ ಒಂದು ಊರಿನಲ್ಲಿ ಮರಗಳು ಹೇಗಿರಬೇಕು ಅಂತ ಕೇಳಿದರೆ, ಆ ಮರದಲ್ಲಿ ಒಳ್ಳೆ ಚಿಗುರು ಮೇಲಿರಬೇಕು, ಆನಂತರ ಸ್ವಲ್ಪ ಚೆನ್ನಾಗಿ ಹೂವು ಇರಬೇಕು, ಹಣ್ಣು ಇರಬೇಕು, ಆನಂತರ ಹಸಿರು ಎಲೆಗಳು ಇರಬೇಕು, ಬುಡದಲ್ಲಿ ಒಂದು 4 ಹಳದಿ ಎಲೆ ಇದ್ದರೆ ಪರವಾಗಿಲ್ಲ. ಹೌದಾ? ಆದರೆ ಇವತ್ತು ಮಲೆನಾಡಲ್ಲಿ ಒಂದೊಂದು ಕುಟುಂಬ ಹೇಗಾಗ್ತಿದೆ ಅಂತ ಕೇಳಿದರೆ, ಹೂವು ಇರಲಿ, ಚಿಗುರಿರಲಿ, ಹಸಿರೆಲೆ ಯಾವುದೂ ಇಲ್ಲ, ಬರೀ 4 ಹಣ್ಣೆಲೆಗಳು ಇರತಕ್ಕಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಒಂದೊಂದು ಕುಟುಂಬವು ಈ ರೀತಿ ಆಗ್ತಾ ಇದೆ. ಆವಾಗ ಎಲ್ಲಿ ಸಂಸ್ಕಾರ, ಎಲ್ಲಿ ಈ ರೀತಿಯ ಗಾಯತ್ರಿ ಅನುಷ್ಠಾನ ಏನಾಗುತ್ತೆ? 25-30 ವರ್ಷದ ನಂತರ ನಾವು ನೋಡಿದರೆ ಎಲ್ಲೋ ಓಡ್ತಾ ಇದ್ದೇವೆ ನಾವು ನಾಗಾಲೋಟದಿಂದ. ಎಲ್ಲಿ ನಮ್ಮ ಮಕ್ಕಳೆಲ್ಲಿದ್ದಾರೆ, ಮೊಮ್ಮಕ್ಕಳೆಲ್ಲಿದ್ದಾರೆ ಹುಡುಕಕ್ಕೆ ಹೋದರೆ ಕೆನಡಾ ಎಲ್ಲೋ ಹುಡುಕುವಂಥ ಪರಿಸ್ಥಿತಿ ಬಂತೀಗ. ಹೀಗಿರುವತ್ತೀಗ ನಾವು ಸಂಸ್ಕಾರನ ಉಳಿಸ್ಕೊಳ್ಳೋದು ಹೇಗೆ?
ಹೀಗಿರುವಾಗ ನಾವು ಅನುಷ್ಠಾನವನ್ನು ಉಳಿಸ್ಕೊಳ್ಳೋದು ಹೇಗೆ? ಇಂತಹ ಒಂದು ಪವಿತ್ರವಾಗಿರತಕ್ಕಂಥ ಈ ಒಂದು ಶೃಂಗೇರಿ ಅಂತ ಒಳ್ಳೆಯ ಪ್ರದೇಶಗಳಲ್ಲಿ ಆ ಅನುಷ್ಠಾನವಂತರಾಗಿ ನಾವು ನಮ್ಮ ಒಂದು ಹಿರಿಯರು ಕೊಟ್ಟಿರ್ತಕ್ಕಂತಹ ಆ ಒಂದು ಸಂಸ್ಕಾರವನ್ನು ಉಳಿಸಿ ಬೆಳೆಸಿ ಅದನ್ನು ಮುಂದಕ್ಕೆ ಕೊಂಡೊಯ್ತಕ್ಕಂಥ ಚಿಂತನೆ ನಾವು ಮಾಡಬೇಕಾಗಿದೆ. ಅದಕ್ಕೆ ಮಾಡಬೇಕು ಅಂದರೆ ಒಂದೊಂದು ಕುಟುಂಬಕ್ಕೂ ಜೀವ ಕೊಡಬೇಕು. ನೀವೀಗ ಒಂದೊಂದು ಕುಟುಂಬಕ್ಕೂ ನೋಡಿ, ನಿಮ್ಮ ಕುಟುಂಬ ಯೋಚನೆ ಮಾಡಿಕೊಳ್ಳಿ. 25-30 ವರ್ಷಗಳು ಸಣ್ಣ ಒಂದು ಕಾರ್ಯಕ್ರಮ ಮಾಡಬೇಕು, ಪಾಂಡ್ರಂಗೆ ಗೊತ್ತಿರ್ತದೆ. ಒಂದು ಊರಿನಲ್ಲಿ ಒಂದು ಫಂಕ್ಷನ್ ಮದುವೆ ಮಾಡಬೇಕು ಅಂದ್ರೆ ಎಷ್ಟು ಸಂಭ್ರಮ ಅಲ್ವನ್ರಿ. ಎಲ್ಲರೂ ಬರ್ತಿದ್ರು, ಅಕ್ಕಪಕ್ಕವ್ರು ಬಂದಿದ್ದು 100 ಜನ ಆಗೋಗ್ತಾ ಇತ್ತು. 4 ದಿವಸ ಮಾಡಿದರೆ ಏನೋ ಎಲ್ಲ ಎಷ್ಟು ಸಡಗರದಿಂದ, ಎಷ್ಟು ಪರಸ್ಪರ ಅನ್ಯೋನ್ಯತೆಯಿಂದ ಒಂದೊಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಸುಬ್ರಹ್ಮಣ್ಯ ಮಾಸ್ಟ್ರಿಗೆ ಗೊತ್ತು. ಆದರೆ ಈಗ ಮಾಡಬೇಕು ಅಂತಂದರೆ ಯಾರಿಗೂ ಕಾಂಟ್ರಾಕ್ಟ್ ಕೊಡಬೇಕಷ್ಟೇ, ಯಾರೂ ಬರೋದಿಲ್ಲ. ಬಂದು ಹಿಂದಿನ ಸಂಜೆ ಯಾವುದೋ ಮೊಮ್ಮಕ್ಕಳು ಎಲ್ಲಿಂದ ದೂರಿಂದ ಬರ್ತಾರೆ. ಆ ನಿರ್ಜೀವ ಆಗ್ತಾಯಿದ್ದವನು. ದೊಡ್ಡ 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 ಮನೆಗಳು ಮಲೆನಾಡಿನಲ್ಲಿ, ಬರೀ ಒಂದು ಮನೆ ಅಂತ ಹೇಳೋದು ಕೇವಲ ಗೋಡೆ ಅಥವಾ ಸಿಮೆಂಟಿನ ಒಂದು ಕಟ್ಟಡ ಅಲ್ಲ. ಅದು ನಮ್ಮ ಭಾವನೆಗಳು ಬೆಳೀತಕ್ಕಂತಹ, ನಮ್ಮ ಭಾವನೆಗಳು ರೂಪುಗೊಳ್ತಕ್ಕಂತಹ, ಹೃದಯವನ್ನು ಬೆಸೆತಕ್ಕಂತಹ ಒಂದು ಚೈತನ್ಯಮಯ ದೇವಾಲಯ ಅದು. ಆದರೆ ಇವತ್ತು ದೇವಾಲಯ ಧೂಳು ಹಿಡ್ಕೊಂಡು ಕೂತಿದೆ. ಪ್ರತಿ ಮನೆಯೂ ಹಾಗೇ ಇದೆ, ಒಂದು ಮನೆ ಹೇಳ್ತಾ ಇಲ್ಲ. ಹೀಗಾದರೆ ನಮ್ಮ ಸಂಸ್ಕಾರ ಎಲ್ಲುಳಿತದೆ? ಆದ್ದರಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ನಿಮ್ಮ ಕುಟುಂಬದ ಮೌಲ್ಯಗಳನ್ನು ಕಾಪಾಡಿಕೊಂಡು ಕುಟುಂಬವನ್ನು ಹೇಗೆ ನಾವು ಮತ್ತೆ ಪುನಃ ಜೀವ ಕೊಟ್ಟು ಪೋಷಣೆ ಮಾಡಬೇಕು. ಪ್ರತಿ ಮನೆಯಲ್ಲೂ, ಎಲ್ಲ ಸಮುದಾಯದಲ್ಲೂ ಇದೇ ಸಮಸ್ಯೆ ಇದೆ, ತಿಳ್ಕೊಳ್ಳಿ. ಆದ್ದರಿಂದ ಇವತ್ತು ಸಂಸ್ಕಾರ ಆ ಸಂರಕ್ಷಣೆ ಆಗಬೇಕು ಅಂತಾದರೆ, ನಮ್ಮ ಒಂದು ಧರ್ಮ, ನಮ್ಮ ಒಂದು ಸಂಸ್ಕಾರ ಇವೆಲ್ಲ ಶಾಶ್ವತವಾಗಿ ಉಳಿಬೇಕು ಅಂತಾದರೆ ಕೌಟುಂಬಿಕ ಮೌಲ್ಯಗಳನ್ನು ನಾವು ಪುನಃ ಜೀವ ಕೊಟ್ಟು ನಾವು ಬೆಳೆಸಬೇಕಾಗಿದೆ. ಪ್ರತಿ ಮನೆಯಲ್ಲೂ ಕೂಡ ಈ ಪರಿಸ್ಥಿತಿ ಇದೆ. ಆದ್ದರಿಂದ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇಲ್ಲದ ಅನುಷ್ಠಾನ ನಿಲ್ಲುವುದಿಲ್ಲ. ಒಂದು ಜನ್ರೇಷನ್ ಅಷ್ಟೇ, ನಿಮ್ಮ ಜನ್ರೇಷನ್ ಮುಗಿದ್ಕೊಳ್ಳೆ ಅನುಷ್ಠಾನ ಹೋಗುತ್ತೆ ಅಷ್ಟೇ. ಆದ್ದರಿಂದ ಅದು ಆಗಬಾರದು ಅಂತಿದ್ರೆ ಇವತ್ತು ಸಣ್ಣ ಸಣ್ಣ ಹಳ್ಳಿಯಲ್ಲಿ ದೇವಸ್ಥಾನದ ಅರ್ಚಕರೇ ಇಲ್ಲ, ಪೂಜೆ ಮಾಡೋದು ಕಷ್ಟ. ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆ ಇದೆ. ಜನಸಂಖ್ಯೆ ಕಮ್ಮಿ ಆಯಿತು, ಮಕ್ಕಳು ಕಡಿಮೆ. ಮೊದಲು 5-6 ಮಕ್ಕಳಿದ್ರು, ಯಾರೋ ಇರ್ತಾಯಿದ್ರು ಮನೇಲಿ. ಈಗ ಇರೋದೇ ಒಬ್ಬ ಮಗ 2 ಮಗ ಅಂಥ ಪರಿಸ್ಥಿತಿ ಇದೆ. ಅವರು ಎಲ್ಲೋ ಇರುತ್ತಾರೆ. ಅಂದರೆ ಆ ಒಂದು ಎಷ್ಟೇ ಸಂಸ್ಕಾರವನ್ನು ಉಳಿಸ್ಕೊಂಡ್ರು ನೋಡಿ, ಸಮಾಜದಲ್ಲಿ ಆ ಸಂಸ್ಕಾರ ಉಳಿಬೇಕು ಅಂತಾದರೆ ಆ ಸಂಸ್ಕಾರದ ವಿನಿಯೋಗಕ್ಕೆ ಸಮಾಜದಲ್ಲಿ ಪೂರಕವಾದ ವಾತಾವರಣ ಬೇಕು. ಆದ್ದರಿಂದ ಇವತ್ತು ಈ ನಿಟ್ಟಿನಲ್ಲಿ ನೀವೆಲ್ಲ ಯೋಚನೆ ಮಾಡಿ ನಮ್ಮ ಮನೆ ಸರಿ ಮಾಡಿಕೊಳ್ಳು ಅಷ್ಟೇ. ನಮ್ಮ ಮನೆ ಚೆನ್ನಾಗಿರಬೇಕು. ನಮ್ಮ ಮನೆಯಲ್ಲಿ ಸಕಾಲದಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳು ಮೊಮ್ಮಕ್ಕಳಾಗಬೇಕು, ಮನೆ ನಗನಗ್ತಾ ಇರಬೇಕು. ಮನೆಯಲ್ಲಿ 4 ಜನ ಮಕ್ಕಳಿದ್ರು ತಾನೇ ಆ ಮನೆಗೊಂದು ಜೀವ ಕಳೆ. ಸುಮ್ಮನೆ ಆವಾಗ ಒಂದು ಕಾಲದಲ್ಲಿತ್ತು, ಬಡತನೂ ಇತ್ತು ಅಂದ್ಕೊಳ್ಳಿ. ಒಂದು ಸಣ್ಣ ಮನೆಯಲ್ಲಿ ಒಂದೇ ರೂಮು 2 ರೂಮ್ ಇರ್ತಿತ್ತು, 10 ಜನ ಆರಾಮಾಗಿರ್ತಿತ್ತು. ಎಷ್ಟು ಅನ್ಯೋನ್ಯತೆ ಇತ್ತು ಗೊತ್ತಾ. ಈಗೇನಾಯಿತು, ಕೆಲವು ದುಡ್ಡಿದೆ, 10 ರೂಮ್ ಇರ್ತದೆ, ಮನೆ ಇರೋದು ಒಬ್ಬರೇ ಇಬ್ಬರು. ಅವಾಗೇನಾಯಿತು, ಒಂದು ರೂಮಲ್ಲಿ 10 ಜನ ಇರ್ತಿದ್ರು, ಒಂದು ದೊಡ್ಡ ಹಾಲಲ್ಲಿ. ರೂಮ್ ಕಾನ್ಸೆಪ್ಟ್ ಇರಲಿಲ್ಲ ಅಂದ್ಕೊಳ್ಳಿ, ರೂಮ್ ಕಾನ್ಸೆಪ್ಟ್ ಇರಲಿಲ್ಲ, ದೊಡ್ಡ ದೊಡ್ಡ ಹಾಲ್ ಇರ್ತಿತ್ತು. 10 ಜನ ಆರಾಮಾಗಿ ಅಲ್ಲೇ ಮಲ್ಕೊಂಡು ಎಲ್ಲ ಆರಾಮಾಗಿರ್ತಾಯಿದ್ರು. ಈಗ ಅಕ್ಕಳು ಅಲ್ಲೊಂದು ಮನೆ, ಅಲ್ಲೊಂದು ರೂಮ್, ದೊಡ್ಡ ದೊಡ್ಡ ಬಂಗಲೆಗಳು. ಕೊನೆ ಹೋಗಿ ನೋಡಿದರೆ ಒಬ್ಬರೇ ಇಬ್ಬರೇ ಇರ್ತಾರೆ ಒಳಗೆ. ಅಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಇಂತಹ ಪವಿತ್ರವಾದ ಒಂದು ಪುಣ್ಯಭೂಮಿ, ಋಷಿಗಳ ತಪೋಭೂಮಿ. ಇಂತಹ ಒಂದು ತಪೋಭೂಮಿಯಲ್ಲಿ ನಾವು ಈ ಅನುಷ್ಠಾನವನ್ನು ಉಳಿಸ್ಕೊಬೇಕು ಅಂತಾದರೆ ಪ್ರತಿ ಮನೆಗೂ ನಾವು ಜೀವ ಕೊಡಬೇಕಾಗಿದೆ. ನಮ್ಮ ಮನೆಯೇ ಸರಿ ಮಾಡಿಕೊಂಡ್ರೆ ಸಾಕು, ಸಂಸಾರ ಸರಿಯಾಗುತ್ತೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಮಕ್ಕಳು ಸಕಾಲದಲ್ಲಿ ಮದುವೆ ಮಾಡಿ. 25 ವರ್ಷಕ್ಕೆ ಗಂಡು ಮಕ್ಕಳಿಗೆ ಮದುವೆ ಮಾಡಿ. 30 ವರ್ಷ 32 ವರ್ಷದಿಂದ ಹೋಗಲೇಬೇಡಿ, ಸಿಗುವುದಿಲ್ಲ. 25 ವರ್ಷನ ನಿಮ್ಮ ಗಂಡು ಮಕ್ಕಳಿಗೆ ಮದುವೆ ಮಾಡಿ. ದಂಪತಿಗಳಿಗೆ ಮದುವೆ ದಂಪತಿಗಳಿಗೆ ಕನಿಷ್ಠ 2 ಮಕ್ಕಳು ಇರುವಂಥ ಏರ್ಪಾಡು ಮಾಡಿ, ಅವ್ರಿಗೆ ಹೇಳಿ ಕೂರಿಸ್ಕೊಂಡು. ಹೀಗೆ ಪ್ರತಿ ಕುಟುಂಬಕ್ಕೂ ಜೀವ ಕೊಟ್ಟು ಮತ್ತೆ ನಾವು ಅದನ್ನು ನಮ್ಮ ಸಂಸ್ಕಾರವನ್ನು ಮರುಪೋಷಣೆ ಮಾಡುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಮಲೆನಾಡಿನಲ್ಲಿ ನೀವೆಲ್ಲ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾ ತುಂಬ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಜಪ ಮಾಡಿದವರಿಗೆ ಅಥವಾ ಜಪ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರಿಗೆ ಅಥವಾ ಇನ್ನೊಬ್ಬರಿಗೆ ಹೇಳಿ ಮಾಡಿಸಿದವರಿಗೆ, ಹೀಗೆ ಎಲ್ಲರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಗಾಯತ್ರಿ ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಗಾಯತ್ರಿ ಮಾತೆ ನಿತ್ಯ ಜೀವನದಲ್ಲಿ ಸಕಲ ವಿಧವಾಗಿರ್ತಕ್ಕಂಥ ಸನ್ಮಂಗಳವನ್ನು ನಿಮಗೂ ನಿಮ್ಮ ಸಮಸ್ತ ಕುಟುಂಬಕ್ಕೂ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ 11ನೇ ತಾರೀಕು ಈ ವರ್ಷ ವರ್ಧಂತಿ ಕೂಡ ಇಲ್ಲೇ ಇದೆ. ಎಲ್ಲರೂ ಕೂಡ
ಅವತ್ತು ಬರಬೇಕು, ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭಗವದ್ಭಕ್ತರು ಎಲ್ಲರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಆಶೀರ್ವಾದ ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ.